ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಸೌಂದರ್ಯ, ನಾನು ಬರೋ ತನಕ ಯಾರ ಹತ್ರನೂ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ. ಮುಖ್ಯವಾಗಿ ನಿಮ್ಮ ಅಮ್ಮನ ಹತ್ರ ಜಗಳ ಕಾಯ್ಬೇಡ, ಗೊತ್ತಾಯ್ತಾ? ಒಳ್ಳೆ ಪುಸ್ತಕಗಳನ್ನ ಓದು. ಒಂದು 2 ದಿನ ಅಷ್ಟೇ, ನಾನು ಬಂದ್ಬಿಡ್ತೀನಿ. ನೋ ಸ್ಮೈಲ್ ಸ್ಮೈಲ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಬರಲಾ? ಬಾಯ್. ಏನು? ನಾನು ಬರ್ತೀನಿ, ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ ಸೌಂದರ್ಯ. ನಂಗೆ ನಿಮ್ಮ ಬಿಟ್ಟು ಮನೇಲಿರೋದಕ್ಕೆ ಉಸಿರು ಕರ್ತ ಹಾಗಾಗತ್ತೆ. ನಾನು ಕರ್ಕೊಂಡು ಹೋಗಿ ಶ್ಯಾಮ್, ಪ್ಲೀಸ್. ಸೌಂದರ್ಯ, ನಿನ್ನ ಅಲ್ಲಿ ನಾನು ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾಕೆ? ನನಗೇನು ದೆವ್ವ ಹಿಡ್ದಿದ್ಯಾ? ಹಾಗಲ್ಲ, ನಾನು ಅಮ್ಮನ ನೋಡೋಕೆ ಹೋಗ್ತಾ ಇದ್ದೀನಿ ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಅಲ್ಲಿ ನಿನ್ನ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ ಅವ್ರಿಗೆ ನನ್ನ ಬಗ್ಗೆ ಏನು ಭಾವನೆ ಬರ್ಬೋದು ಹೇಳು, ಅಲ್ವಾ? ಮತ್ತು ನಿನ್ನ ವಿಷಯದಲ್ಲಿ ಕೂಡ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್, ಅಲ್ವಾ? ಅಲ್ಲ ಶ್ಯಾಮ್, ಇರೋ ವಿಚಾರ ಹೇಳಿಬಿಟ್ರೆ ಆಯಿತು. ಸೌಂದರ್ಯ, ಅಮ್ಮನ ಎದುರುಗಡೆ ಸಡನ್ನಾಗಿ ನೀನು ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟು ಇವಳನ್ನೇ ನಾನು ಮದುವೆ ಆಗೋದು ಅಂದರೆ ಅದು ಸರಿ ಹೋಗಲ್ಲ. ಸಮಯ ನೋಡಿ ಅವ್ರು ಒಪ್ಪಿಗೆ ಪಡೆಯೋದೇ ಒಳ್ಳೆಯದು. ಸರಿ, ನಿಮ್ಗೇನು ಸರಿ ಅನ್ಸತ್ತೋ ಹಾಗೆ ಮಾಡಿ. ಶ್ಯಾಮ್, ಹೇಗಾದರೂ ಮಾಡಿ ನಮ್ಮ ಅತ್ತೆನ ಒಪ್ಪಿಸಿ. ಆಗಲಿಲ್ಲ ಅಂದರೆ ಆಮೇಲೆ ನಾನೇ ಬರ್ತೀನಿ. ನೀವು ಬರೋವರೆಗೂ ನಂಗೆ ತುಂಬ ಬೇಜಾರು. ಯಾಕೆ? ನನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ಈ ಮನೇಲಿ ಯಾರೂ ಇಲ್ಲ ಶ್ಯಾಮ್. ಸೌಂದರ್ಯ, ಪ್ರೀತಿ ಬಗ್ಗೆ ನೀನು ಅನ್ಕೊಂಡಿರೋದು ತಪ್ಪು. ಪ್ರೀತಿ ಬಯಸಿದ್ರೆ ಅಥವಾ ಹುಡುಕಿದ್ರೆ ಸಿಗೋಂಥ ವಸ್ತು ಅಲ್ಲ. ಅದನ್ನು ಬಲವಂತದಿಂದನೂ ಪಡೆಯೋಕ್ಕಾಗೋದಿಲ್ಲ. ಯಾರು ನಿನ್ನ ಮೇಲೆ ಕಲ್ಲೆಸಿತಾರೋ ಅವ್ರ ಮೇಲೆ ನೀನು ಹೂ ಚೆಲ್ಲು. ಆಗ ನೋಡು, ನೀನು ಬೇಡ ಅಂದರೂ ಅವ್ರು ನಿನ್ನೇ ಪ್ರೀತಿಸ್ತಾರೆ. ಅಂದರೆ ನಾನಲ್ಲಿ ಪ್ರೀತಿ ಅನ್ನೋದಿಲ್ವಾ? ಅದು ಬತ್ತೋಗಿದೆ. ಅದನ್ನ ಪುಟಿಯೋದಕ್ಕೆ ನೀನೇ ಅವಕಾಶ ಮಾಡಿಕೊಟ್ಟಿಲ್ಲ. ನಿನ್ನನ್ನು ನೀನೇ ಏಕಾಂಗಿ ಮಾಡ್ಕೊಂಡ್ಬಿಟ್ಟಿದೀಯ. ಇದು ಒಂಥರ ಕಾಂಪ್ಲೆಕ್ಸು. ಇಷ್ಟಕ್ಕೂ ನಿನ್ನನ್ನು ನಾನು ಪ್ರೀತಿಸ್ತಿರ್ಲಿಲ್ವಲ್ಲ? ಏನು? ಏನಂದ್ರಿ? ಹೌದು ಸೌಂದರ್ಯ, ಮೊದಲು ನಾನು ನಿನ್ನನ್ನು ಪ್ರೀತಿಸ್ತಿರ್ಲಿಲ್ಲ. ಇನ್ಮೇಲೆ ನನಗೆ ಅನುಕಂಪ ಇತ್ತು ಅಷ್ಟೇ. ನಿನ್ನ ನೋವಿಗೆ ನಾನು ಸ್ಪಂದಿಸ್ದೆ. ನೀನು ಎಲ್ಲರ ಹಾಗೆ ಬಾಳಿ ಬದುಕಬೇಕು ಅಂತ ಆಸೆ ಪಟ್ಟೆ. ಮುಂದೆ ಸ್ನೇಹ ಬೆಳೀತು, ಆಮೇಲೆ ಅದು ಅನುರಾಗವಾಗಿ ಅರಳಿತು. ಇಲ್ಲಿ ಮೊದಲು ಪ್ರೀತಿಸಿದ ನೀನು, ಆಮೇಲೆ ನಾನು. ನೋಡು, ನಮ್ಮನ್ನು ಯಾರಾದರೂ ಪ್ರೀತಿಸ್ಬೇಕು ಅಂದರೆ ನಾವು ಅವ್ರನ್ನ ಮೊದಲು ಪ್ರೀತಿಸ್ಬೇಕು. ಇದು ಪ್ರಕೃತಿ ನಿಯಮ. ಯಾಕೆ ಇವತ್ತು ತುಂಬ ಫಿಲಾಸಫಿಕಲ್ ಆಗಿ ಮಾತಾಡ್ತಿದ್ದೀರಾ? ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಬಾಳ್ನಲ್ಲಿ ಕೆಲವೊಂದು ಫಿಲಾಸಫಿಗಳನ್ನ ಅಳವಡಿಸ್ಕೋಬೇಕು. ನೆಮ್ಮದಿಯಿಂದ ಬದುಕಬೇಕು ಅಂದರೆ ನಾವು ಎಲ್ಲರ ಜೊತೆಲಿ ಬೆರಿಬೇಕು. ಆಗ ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅನ್ನೋ ಪ್ರಶ್ನೆನೇ ಹೇಳೋದಿಲ್ಲ. ಮುಖ್ಯವಾಗಿ ನಾವು ಒಳ್ಳೆಯವರಾಗಬೇಕು.
ಆಗ ಯಾರೇ ನಮ್ಮನ್ನು ಪ್ರೀತಿಸ್ಲಿ ಬಿಡಲಿ ಬದುಕೋದಕ್ಕೆ ಸಾಧ್ಯ. ಹೋಗೋ ಟೈಮಲ್ಲಿ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀರಾ? ಇದು ಬದುಕಿಗೆ ಅಗತ್ಯವಾದ ಸೂತ್ರಗಳು. ನೋಡು, ಇನ್ನು ಮುಂದೆ ಯಾವತ್ತೂ ಒಂಟಿ ಅಂತ ಮಾತ್ರ ಅನ್ಕೋಬೇಡ. ಪ್ರಾಮಿಸ್? ಪ್ರಾಮಿಸ್. ಸರ್, ನಾನು ಊರಿಗೆ ಹೋಗಿ ಬರ್ತೇನೆ. ಅಲ್ಲಿ ತನಕ ಸೌಂದರ್ಯ ಜವಾಬ್ದಾರಿ ನಿಮ್ಮದು. ಶ್ಯಾಮ್, ಸೌಂದರ್ಯನಿಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇನೆ. ಇನ್ನು ಮುಂದೆ ಹಾಗಿರಲ್ಲ ಅಲ್ಲ ಸೌಂದರ್ಯ? ಹಾಗಿದ್ರೆ ಸಂತೋಷ. ಜೊತೆಗೆ ಸಂತೋಷವಾಗಿರೋದು ಹೇಗೆ ಅಂತ ನೀವೇ ಅವಳಿಗೆ ಕಲಿಸ್ಕೊಡ್ಬೇಕು. ಓಕೆ. ಹಾಗಾದ್ರೆ ನಾನು ಹೊರಡ್ಲಾ? ಬರಲ್ಲ ಸೌಂದರ್ಯ? ಟೇಕ್ ಕೇರ್. ಯು ಟು. ಸೌಂದರ್ಯ, ಸಂತೋಷ ಅಂತಂದ್ರೆ ಏನು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗೆ? ಮತ್ತೆ ಹೇಗೆ ಸಂತೋಷದಿಂದ ಇರ್ತೀಯ ನೀನು? ಅದು ಗೊತ್ತಿಲ್ಲ. ಹೋಗ್ಲಿ, ನಗೋಕ್ ಬರುತ್ತಾ ನಿನಗೆ? ಎಲ್ಲಿ ನಗು ನೋಡೋಣ. ಕೋತಿ ಮನುಷ್ಯರು ನೋಡಿ ಹಲ್ಕಿರಿಯುತ್ತಲ್ಲ, ಹಾಗೆ ನಗ್ತಾ ಇದೆಯಲ್ಲ. ಸಂತೋಷದಿಂದ ನಗು ನೋಡೋಣ. ಅದು ಹೇಗೆ ನಗ್ಬೇಕು? ಯಾಕೆ ನಗೋಕ್ ಬರಲ್ವಾ? ಇಲ್ಲ. ನಾನ್ ನಗಿಸ್ಲಾ? ಪ್ಲೀಸ್ ಬೇಡಪ್ಪ. ಮುರಳಿ, ಒಳ್ಳೆ ಗರ ಬಡ್ದವ್ರ ಥರ ನಿಂತಿದ್ಯಲ್ಲೋ, ವಿಷಯ ಏನು ಅಂತ ಹೇಳ್ಬಾರ್ದಾ? ಹೇಳೋಕ್ಕೇನು ಉಳ್ದಿಲ್ಲ. ಯಾಕೋ, ಏನಾಯ್ತು? ಏನೆಲ್ಲ ಆಗ್ಬಾರ್ದಾಗಿತ್ತು ಅದೆಲ್ಲ ನಡೆದೋಯ್ತು. ಹೀಗೆ ಮಾತಾಡಿದ್ರೆ ನನಗೇನು ಅಂತ ಅರ್ಥ ಆಗತ್ತೆ ಹೇಳು, ಸ್ವಲ್ಪ ವಿವರಿಸಿ ಹೇಳ್ಬಾರ್ದಾ? ಅತ್ತೆ, ನಾನು ಯಾವುದನ್ನ ಇಲ್ಲಿ ತನಕ ಶಾಶ್ವತ ಅಂದ್ಕೊಂಡಿದ್ನೋ ಅದು ಬರೀ ನಶ್ವರ ಅಂತ ನನಗಿವತ್ತು ಅರ್ಥ ಆಯಿತು. ಅಂದರೆ ನೀನು ಹೇಳೋ ಮಾತಿನ ಅರ್ಥ? ಎಲ್ಲ ಅನರ್ಥ ಆದಮೇಲೆ ಅದರ ಅರ್ಥ ತಿಳ್ಕೊಂಡು ಏನು ಪ್ರಯೋಜನ? ಮತ್ತೆ ಅದನ್ನೇ ಮಾತಾಡ್ತಿದ್ಯಾ? ಈಗ ಅಂಥದ್ದೇನು ನಡಿಬಾರದು ನಡೆದೋಯ್ತು? ನನ್ನ ಹೃದಯದಲ್ಲಿ ತುಂಬಿರೋ ಅಮೃತದ ಕಟ್ಟೆ ಒಡೆದು ಹೋಯ್ತು. ಮುರಳಿ, ಈಗ ನೀನು ಸುತ್ತಿ ಬಳಸಿ ಒಗಟಿನ ಥರ ಮಾತಾಡಿದ್ರೆ ನನ್ನ ಕೋಪ ಬರುತ್ತೆ. ಹೌದು, ಕೋಪ ಬರುತ್ತೆ. ಅತ್ತೆ,
ನಾನೊಂದು ಮಾತನ್ನ ನೇರವಾಗಿ ಹೇಳ್ದೇ ಇರೋದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ. ಇನ್ನು ನನ್ನ ಹೃದಯನೇ ಒಡೆದು ಚೂರು ಚೂರಾಗಿದೆ. ನನಗೆ ಹೇಗಾಗಿರ್ಬೇಡ. ಅಪರ್ಣ ಏನಾದರೂ ಅಂದ್ಲ? ಅನ್ನೋದೇನು ಬಂತು? ಈ ರೀತಿ ಅನ್ನಿಸ್ತಾ ಇದ್ದಾಳೆ. ಅಂದ್ರೆ ಅವಳು ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ದಾಳೆ. ಅದೇ ನಿನ್ನೆ. ನನ್ನನ್ನಲ್ಲ ಅತ್ತೆ, ಬೇರೊಬ್ಬ ಹುಡುಗನ. ಅವಳು ನಿನ್ನೆ ಮದುವೆ ಆಗೋದು ಅಂತ ಮಾತು ಕೊಟ್ಟಿದ್ದಾಳೆ. ಹೀಗಿರುವಾಗ ಹಾ, ಹೀಗಿರೋವಾಗ್ಲೇ ಇದು ನಡೆದದ್ದು. ಇದು ನಿನಗೆ ಹೇಗೆ ಗೊತ್ತಾಯ್ತು? ಅವಳು ಬೇರೊಬ್ಬ ಹುಡುಗನ ಫೋಟೋ ಇಟ್ಕೊಂಡು ಪೂಜಿಸೋದನ್ನ ನಾನು ನನ್ನ ಕಣ್ಣಾರ ಕಂಡಿದ್ದೀನಿ. ಮುರಳಿ, ನಾನು ಏನೋ ಯೋಚನೆ ಮಾಡಿ ಅವಳು ನಿನಗೆ ದೊರೆಯೋ ಹಾಗೆ ಮಾಡಿದೆ. ಆದರೆ ಅವಳು ಈಗ 2 ದಡದ ಮೇಲೆ ನಿಂತು ಕಣ್ಕಟ್ಟು ಆಟ ಆಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನೇನೋ ಅವಳಿಗೊಂದು ಕಾಲದಲ್ಲಿ ಮನಸ್ಸೊತ್ತು ಮಾರ್ಕೋದೆ. ಅವಳಿಗಾಗಿ ಪರಿತಪಿಸ್ದೆ. ಅವಳನ್ನ ನನ್ನ ಮನಸ್ಸಿನಲ್ಲಿ ದೇವತೆ ಅಂತ ಆರಾಧಿಸ್ದೆ. ಹೃದಯದಲ್ಲಿ ಅವಳಿಗಾಗಿ ಒಂದು ಸುಂದರವಾದ ದೇಗುಲ ಕಟ್ಟಿದೆ. ಆದರೆ ಈಗ ಅದೇ ದೇಗುಲ ಮುರಿದು ನನ್ನ ಮೈ ಮೇಲೆ ಬಿದ್ದು ನನಗೆ ಸ್ಮಶಾನಕ್ಕೆ ದಾರಿ ತೋರಿಸ್ತು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅತ್ತೆ, ಅಂದ್ಕೊಂಡಿರಲಿಲ್ಲ. ಮುರಳಿ, ಗಳಿಗೆಗೊಂದು ಮಾತಾಡೋಕ್ಕೆ ಅವಳೇನು ಚಿಕ್ಕ ಹುಡುಗಿ ಅಲ್ಲ. ನಾನು ಅವಳ ಹತ್ರ ಮಾತಾಡ್ತೀನಿ. ಏನು ಮಾತಾಡಿ ಏನು ಪ್ರಯೋಜನ ಬಿಡಿ. ಅವಳು ಬೇರೆಯವನ್ನೇ ಪ್ರೀತಿಸೋದು ನಿಜ ಆಗಿರುವಾಗ. ನಿಜಾನ ಸುಳ್ಳು? ಅವಳು ತನ್ನ ಮನಸ್ಸಿಗೆ ಬಂದಾಗ ಆಡೋದಕ್ಕೆ ಮದುವೆ ಸಂಸಾರ ಏನು ಆಟ ಅಂತ ತಿಳ್ಕೊಂಡಿದ್ದಾಳ? ನೋಡಿಯತ್ತೆ, ಅವಳು ನನ್ನ ಜೊತೆನೇ ಮದುವೆ ಆಗೋದು ಅಂತ ನಿರ್ಧರಿಸಿದ್ರು ಬೇರೆಯವ್ರನ್ನ ಆರಾಧಿಸ್ತಾ ಇರೋದನ್ನ ಕಂಡ ಮೇಲೂ ನಾನು ಅವಳ ಕೈ ಹಿಡಿದು ಏನು ಸುಖ ಪಡೀಲಿ? ಸುಖನೋ ದುಃಖನೋ ಎಲ್ಲ ಮದದ ಮೇಲೆನೇ ಗೊತ್ತಾಗೋದು. ನಂಗೆ ಅವಳ ಮೇಲೆ ಯಾವ ದ್ವೇಷನೂ ಇಲ್ಲ. ಅವಳು ತನ್ನ ಮನಸ್ಸನ್ನ ಬದಲಾಯಿಸ್ಕೊಳೋದೇ ಆದರೆ ನಾನು ಖಂಡಿತ ಅವಳನ್ನ ಸ್ವೀಕರಿಸ್ತೇನೆ. ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ, ನೀನು ಯಾವುದಕ್ಕೂ ಮನಸ್ಸು ಕೆಡಿಸ್ಕೋಬೇಡ. ಧರ್ಮ ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ. ಏನದು? ಕವಿತೆನ ಕಲ್ಪನೆ ಮಾಡ್ಕೊಂಡು ಬರಿತೀವಿ. ಅದರಲ್ಲಿ ನೋವಿರಲಿ ನಲಿವಿರಲಿ ಅದು ಮುದ ನೀಡುತ್ತೆ. ಅಕಸ್ಮಾತ್ ಆ ಕವಿತೆ ಸಾಲುಗಳು ನಾವೇ ಆದಾಗ ನಿರಾಳವಾಗಿ ಉಸಿರಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿನ್ ಕಾವ್ಯಾತ್ಮಕ ಭಾಷೆ, ಕವಿ ಮನಸ್ಸು, ನಂಗಿದೆಲ್ಲ ಅರ್ಥ ಆಗಲ್ಲ ಶ್ಯಾಮ್. ಅರ್ಥ ಆಗಿದ್ದಿದ್ರೆ ನಾನೇ ನನ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಅದೇನು ಅಂತ ನೇರವಾಗಿ ಹೇಳ್ಬಾರ್ದಾ? ಈ ಹಾಡಿನ ಪಲ್ಲವಿ ಮುಗಿತು, ಆದ್ರೆ ಚರಣದ ಮೊದಲನೇ ಸಾಲಿನಲ್ಲೇ ಪಲ್ಲವಿ ರಿಪೀಟ್ ಆಗ್ಬಿಟ್ಟಿದೆ. ಏನಪ್ಪ, ನೀನು ಬರ್ತಿದ್ದ ಹಾಗೆ ಕವಿತೆ ಪಾರಾಯಣ ಶುರು ಮಾಡಿಬಿಟ್ಯಾ? ನೊಂದು ಬಂದಿದ್ದಾಳೆ. ನಿನ್ನ ಕಥೆ ಕವನ ಎಲ್ಲ ಬದಿಗಿಟ್ಟು ಅವಳು ತಲೆ ತಿಂದು ಅವಳನ್ನ ಓಡಿಸ್ಬಿಡ್ಬೇಡ. ತಗೋ ಪ್ರಸಾದ, ನೀನು ತಗಮ್ಮ. ಆದಷ್ಟು ಬೇಗ ಈ ಪ್ರಸಾದ ಇರೋ ಜಾಗದಲ್ಲಿ ಅಕ್ಷತೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಹೇಗಿದೆ ಅಮ್ಮ? ಈಗ ನಿನ್ಗೆ ಈ ತಾಯಿ ನೆನಪಾಯ್ತೇನೋ? ಇಲ್ಲಿ ನೋಡಮ್ಮ, ನೀನ್ ಬಂದಿದ್ದೀಯಾ ಅಂತ ಸುದ್ದಿ ಕೇಳಿ ನಿನ್ ನೋಡಕ್ ಓಡಾಡ್ ಬಂದ್ಬಿಟ್ಟಿದ್ದಾನೆ. ನಿನ್ ಎಲ್ಲಾ ಷರತ್ತುಗಳಿಗೂ ಒಪ್ಕೊಂಡು ಅವಳು ನಿನ್ನೆ ಮದ್ವೆ ಆಗ್ಬೇಕು ಅಂತ ಬಂದಿದ್ದಾಳೆ ಕಣೋ. ನೀನು ಕವನ ಬರಿತಾನೆ ಕಾಡ್ಗೋದ್ರು ನಿನ್ ಹಿಂದೆನೆ ಸೀತಾ ಮಾತೆ ಹಾಗೆ ಬರೀ ಕಾಲಲ್ಲಿ ಬಂದ್ಬಿಡ್ತಾಳೆ. ನಿನಗ್ ಬೇಕಾದ್ದು ಅಷ್ಟೇ ತಾನೆ, ನನಗ್ ಬೇಕಾದ್ದು ನನಗೆ ಈ ಸೊಸೆ. ಹೋಗಮ್ಮ, ಒಳಗೋಗಿ ಬೇಗ ಅಡುಗೆ ಮಾಡು. ನಿನ್ ಕೈಯಾರ ನಮ್ಗೆ ಊಟ ಬಡಿಸು. ಬೇಗ ಮುಹೂರ್ತ ಇಟ್ಬಿಡೋಣ. ಬಾ ಬಾ. ಆಕಾಶ ನೋಡ್ಕೊಂಡು ನಕ್ಷತ್ರ ಎಣಿಸ್ತಾ ಇದೆಯಾ? ಓ ಸಾರಿ, ಕವಿಗಳಿಗೆ ಸೂರ್ಯ, ಚಂದ್ರ, ನಕ್ಷತ್ರ
ಇವುಗಳೇ ತಾನೇ ಸ್ಫೂರ್ತಿ. ನೀನೀಗ ಚಂದ್ರನ್ ಗುರಿಯಾಗಿ ಇಟ್ಕೊಂಡಿದ್ಯಾ ಅಥವಾ ನಕ್ಷತ್ರನೋ? ಎರಡನ್ನೂ ಅಲ್ಲ. ಮತ್ ಯಾಕೆ ಏಕಂತ? ನೀನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನ್ ಮೊದಲ ಹಾಗಿಲ್ಲ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ನಿನಗ್ ಮಾತಾಡಕ್ಕೂ ಆಗ್ತಾ ಇಲ್ಲ. ಒಂಟಿಯಾಗಿರೋದಕ್ ಬಯಸ್ತಾ ಇದೆಯಾ? ಯಾಕೆ ಶ್ಯಾಮ್, ಯಾಕೆ ಹೀಗಿದ್ಯಾ? ನನ್ನ ಹತ್ರ ಹೇಳ್ಬಾರ್ದಾ? ನಾನ್ ಮೇಲ್ನೋಟದಿಂದಲ್ಲ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ನಿನ್ ಮಾತಲ್ಲಿ ಮುಂಚಿನ ತರ ಭಾವನೆ, ಪ್ರೀತಿ ಯಾವುದೂ ಇಲ್ಲ. ನನ್ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರನೂ ಇಲ್ಲ. ಹೋಗ್ಲಿ, ಪ್ರಶ್ನೆ ಆದ್ರೂ ಮಾಡ್ತೀಯಾ? ಅದೂ ಇಲ್ಲ. ಯಾಕೆ ಶ್ಯಾಮ್, ನನ್ ಮೇಲೆ ಕೋಪನಾ? ಭಾವನಾ, ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ಕೋಪ ನನ್ನ ಮೇಲೇನೆ. ನನ್ನ ಮೇಲೆ ಅಂತಾನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಒಂದು ರೀತಿ ಡೋಲಾಯಮಾನ. ಹಾಗಾದ್ರೆ ಅದ್ರಲ್ಲೂ ನನ್ನ ಸಮನಾದ ಪಾಲಿದೆ. ಹೇಳು ಶ್ಯಾಮ್, ಆ ಡೋಲಾಯಮಾನ ಸ್ಥಿತಿಯಿಂದ ಬಿಡಿಸೋದಿಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಕೆಲವೊಂದು ಸಮಸ್ಯೆಗಳನ್ನ ಎಲ್ಲರ ಹತ್ರನೂ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಈಗಾಗಲೇ ಇನ್ನೊಬ್ಬರ ಹತ್ರ ಹಂಚ್ಕೊಂಡಿದ್ದೀನಿ. ಯಾರ ಹತ್ರ? ಸೌಂದರ್ಯ ಹತ್ರ. ಯಾರ ಸೌಂದರ್ಯ? ಅದು ಪ್ರಕೃತಿ ಸೌಂದರ್ಯ. ಮುಂಚೆಲ್ಲ ನನ್ನ ಭಾವನೆಗಳನ್ನ ನಿನ್ನ ಹತ್ರ ಹಂಚ್ಕೊಳ್ತಾ ಇದ್ದೆ. ನೀನು ದೂರ ಹೋದ್ಮೇಲೆ ಅದನ್ನ ಸೌಂದರ್ಯ ಹತ್ರ ಹಂಚ್ಕೊಳ್ಳೋಕೆ ಶುರು ಮಾಡಿದೆ. ಅದೇ ಪ್ರಕೃತಿ ಸೌಂದರ್ಯ. ನಾನು ಡೋಲಾಯಮಾನ ಅನ್ನಲ್ಲ, ಅದೇ ಈ ಭಾವನಾ, ಸೌಂದರ್ಯ, ಇದ್ರ ಬಗ್ಗೆ ಒಂದು ಕವನ ಬರಿತಾ ಇದ್ದೀನಿ. ಅದನ್ನ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಬ್ಬಾ, ಒಂದ್ ನಿಮಿಷ ನನ್ನ ಹಾರ್ಟ್ ಬೀಟೇ ನಿಂತೋಗಿತ್ತು. ಈ ಕವಿಗಳು, ಕಲಾವಿದ್ರ ಜೊತೆ ಇರೋದು ಅಂದ್ರೆ ದೊಡ್ಡ ಪಜಿತಿ. ನನ್ನ ಫ್ರೆಂಡ್ ಗಂಡ ಒಬ್ಬ ನಿದ್ದಲ್ಲಿ ಕನ್ವರ್ಸ್ತಾ ಇದ್ನಂತೆ, ಸಮಂತ ಸಮಂತ ನನ್ನ ಬಿಟ್ಟು ಹೋಗ್ಬೇಡ, ನೀನ್ ಇಲ್ಲೇ ನನಗೆ ಬದುಕೋಕ್ಕಾಗೋದಿಲ್ಲ, ನಾನು ನನ್ನ ಹೆಂಡತಿನ ಬೇಕಾದ್ರೂ ಬಿಡ್ತೀನಿ, ನಿನ್ನನ್ನು ಮಾತ್ರ ಬಿಡೋದಿಲ್ಲ ಅಂತ. ಕೋಪ ಬಂದ್ ಹೆಂಡತಿ ಎಬ್ಸಿ ಕೇಳಿದ್ರೆ ಇದ್ ನಾನು ರಿಹರ್ಸಲ್ ಮಾಡ್ತಾ ಇದ್ದಿದ್ದು ನಾಟಕ ಡೈಲಾಗ್ ಅಂತ ಹೇಳಿದ್ಲಂತೆ. ಪ್ರೀತಿ